ಸರ್ ಆಮೇಲೆ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡುವವರೊಬ್ಬರು ಲಾಭ ಪಡ್ಕೊಳ್ಳೋರು ಮತ್ತೊಬ್ಬರು ಅನ್ನೋ ಒಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಸೂಚ್ಯವಾಗಿ ಹೇಳಿದ್ದಾರೆ ಸರ್. ಅದಕ್ಕೂ ಅವ್ರು ಹೇಳ್ಬೇಕಲ್ಲ, ಮತ್ತೇನು ಹೇಳ್ಬೇಕು, ನಾ ಹೇಳ್ಬೇಕು? ಈಗ ಅವ್ರ ಅಧ್ಯಕ್ಷ ಹೇಳ್ಬೇಕು, ಅದಕ್ಕೂ ವಿವರಣೆ ಕೊಡ್ಬೇಕು. ನಾವೇನು ಹೇಳುದು ಅಂತ ಈಗ ಅವ್ರು ಯಾರು ಗುರಿಯಾಗಿ ಇರ್ತಾವ, ಯಾರು ಅವ್ರ ಮೈಂಡ್ ಯಾರು ಗೊತ್ತಿದ್ರು. ಆ ರೀತಿ ಲಾಭ ಪಡ್ಕೊಂಡವ್ರು ಯಾರು ಸರ್? ಕಷ್ಟ ಪಡದೆ ಲಾಭ ಪಡೆದವ್ರು ಯಾರು? ನೀವು ಕೇಳ್ಬೇಕು, ಅವ್ರನ್ನ ಕೇಳಲ್ಲ. ಈಗ ಅವರಲ್ಲಿ ಏನೋ ಇದೆ, ನನಗೇನು ಗೊತ್ತಾಗೋದ್ರಿ. ಹಿರಿಯ ಸಚಿವರು ತಮ್ಮ ಅನುಭವದ ಆಧಾರದ ಮೇಲೆ ಗೊತ್ತಿರ್ಬೋದೇನೋ. ಏನೋ ಯೂಸ್ ಮಾಡಿ ಏನಾರ ಕಂಡು ಹಿಡಿಬೇಕು. ಕಷ್ಟ ಪಡೆದ್ರೆ ಲಾಭ ಪಡ್ಕೊಂಡ್ರೆ ಯಾರು ಸರ್? ಸಚಿವರ, ಸಿಎಂ? ಅದ ಅವ್ರನ್ನ ಕೇಳಿ, ನೇರವಾಗಿ ಅವ್ರನ್ನ ಕೇಳಿ. ಬೇಕಾದ್ರೆ ನಾವು ಬರ್ತೀವಿ, ಬೇಕಾದ್ರೆ ಕೇಳೋಣ. ಕ್ಲೋಸ್ ಆಗ್ತೈತಿ ಮ್ಯಾಟ್ರು. ಈಗ ನಾನು ಕೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ, ಏನು ಹೇಳ್ರಿ ಏನು ಹೇಳ ಕ್ಲೋಸ್ ಮಾಡೋಣ, ಮ್ಯಾಟ್ರ್ ಕ್ಲೋಸ್ ಮಾಡೋಣ. ಯಾವಾಗ್ರೆ ಬೆಟ್ಟ ಆಗಲೇಬೇಕಲ್ಲ, ಡೈಲಿ ಮತ್ತೆ ಕೆಲಸ ಇರ್ತಾವ, ಬೆಟ್ಟ ಆಗ್ತೀವಿ, ಪ್ರವಾಸಕ್ಕೆ ಹೋಗ್ತೀವಿ, ಕಾರ್ಯಕ್ರಮ ಇರ್ತೈತಿ, ಬೆಟ್ಟ ಆಗೇ ಆಗ್ತಾರೆ. ನೀವು ಸಚಿವರಾಗಿರುವಾಗ ನಿಮ್ಮ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡೋಕೆ ಬಯಸ್ತಾರೆ? ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಅದೇ ಯಾವುದೇ ಸರ್ಕಾರ ಇದ್ರೆ ಎಂಡ್ಲೆಸ್ ಇದು. 10 ಮುಗಿಸಿರ್ತೀವಿ, 20 ರೆಡಿ ಆಗಿರ್ತೈತಿ ಹೊಸದು. 10 ಕೆಲಸ ಮುಗಿಸ್ರೆ 20 ಲಿಂಕ್ ಆಗಿರ್ತೈತಿ. ನಮ್ಮ ಸರ್ಕಾರ ಆಯಿತು, ಬೇರೆ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಡಿಮಾಂಡ್ ಜಾಸ್ತಿ ಆಗ್ತಿರ್ತೈತಿ. ನಾವು ಇವತ್ತೇನೋ ಒಂದು ಫ್ಲೈಓವರ್ ಮಾಡಿದ್ವಿ ಬೆಂಗಳೂರಲ್ಲಿ ಅಂದರೆ ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ಕಾವೇರಿ 8ನೇ ಹಂತ, ಈಗ 5ನೇ ಹಂತ 6ನೇ ಹಂತ ಇರೋದು. ಮತ್ತೆ ತರ್ತಾನೆ ಇರ್ತೀವಿ, ಯಾಕೆ ಜನಸಂಖ್ಯೆ ಜಾಸ್ತಿ ಆಗ್ತೈತಿ. ನಾವು ಸಂತೋಷ ಪಡ್ತೀವಿ ನಮ್ಮ ಅವಧಿಲಿ ಆಯ್ತು ಅಂತ. 6ನೇದು 7ನೇದು ಡಿಮಾಂಡ್ ಆಗುತ್ತೆ. ಸೊ ಯಾವುದು ಕೂಡ ಕಡಿಮೆ ಆಗೋಲ್ಲ, ಯಾಕಂದರೆ ಅದು ಡಿಮಾಂಡ್ ಜಾಸ್ತಿ ಆಗ್ತಿರ್ತೈತಿ. ನಾವು ಎಷ್ಟೇ ಮಾಡಿದ್ರು ಅದ್ರ ಮಧ್ಯದಲ್ಲಿ ನಾವೇನಾದ್ರು ದೊಡ್ಡ ಸಾಧನೆ ಮಾಡಿದ್ರೆ ನಮ್ಗೆ ತೃಪ್ತಿ ಇದ್ದೇ ಇರ್ತದೆ. ಇಂಥದ್ದು ಮಾಡಿದ್ದೀವಿ ನಮ್ಮ ಸರ್ಕಾರದಲ್ಲಿ, ಸೊ ಆ ತೃಪ್ತಿ ಇದ್ದೇ ಇರ್ತೈತೆ. ಆದರೆ ಯಾವುದೇ ಸರ್ಕಾರ ಬಂದರೂ ಕೂಡ 100ಕ್ಕೆ 100 ನಿಭಾಯಿಸಲಿಕ್ಕೆ ಆಗೋಲ್ಲ. ಸರ್ ಆಮೇಲೆ 2.5 ವರ್ಷ ಆಯ್ತು ಸರ್, 2.5 ವರ್ಷ ಆಯ್ತು, ಆದ್ರೂ ಕೂಡ ಈ ನಾಯಕತ್ವ ಬದಲು ಬ್ರೇಕ್ ಇದ್ದಿಲ್ಲ ಸರ್. ಆಮೇಲೆ ನಿನ್ನೆ ನಿಮ್ಮ ಹಿರಿಯ ಸಚಿವರು ಖರ್ಗೆ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಆದಷ್ಟು ಬೇಗ ಇದನ್ನ ಬಗೆಹರಿಸ್ಬಿಡಿ, ದಿನ ಬೆಳಗಾದ್ರೆ ಇಂಥದ್ದೇ ಚರ್ಚೆಗಳಾಗ್ತಿದೆ, ಈ ಗೊಂದಲದಿಂದ ಆ ವಿಷಯಕ್ಕಂತೆ ನಾವು ಹೋಗಲ್ಲ. ಆ ವಿಷಯಕ್ಕಂತೆ ಹೋಗೋಲ್ಲ. ಅದು ಅಧ್ಯಕ್ಷರು, CM, ಮಂತ್ರಿಮಂಡಲದ ಸಂಬಂಧಪಟ್ಟವರ ಹೇಳಬೇಕು. ಈಗ ನಾವೇನು ಹೇಳಲಿಕ್ಕೆ ಆಗೋಲ್ಲ, ನಾವು ಅಥಾರಿಟಿನೂ ಅಲ್ಲ ರೀ. ಅವರು ಹೇಳಿದ್ದಾರೆ, ನೋಡೋಣ ಏನಾಗ್ತೈತೆ. ಅದು ವರಿಷ್ಠರಿದ್ದಾರೆ, ಅವರು ಅಧಿಕಾರಿಗಳು ಮಾತು ಕೇಳ್ತಿಲ್ವಂತಲ್ಲ ಸರ್, ಸಚಿವರ ಮಾತುಗಳು ಕೂಡ ಕೇಳ್ತಿಲ್ಲ, CM ಬದಲಾಗ್ತಾರೆ ಅನ್ನೋ ಒಂದು ಚರ್ಚೆಗಳು ಈಗ ಆಡಳಿತ ವರ್ಗದ ಮೇಲೆ ಕೂಡ ತೀವ್ರ ಪರಿಣಾಮ ಬೀರಿದೆ. ಹಾಗೇನೆಲ್ಲ ಕೆಲಸ ಇಲ್ಲ, ಹಾಗೇನು ಕೆಲಸ ಮಾಡೋರು ಮಾಡ್ತೀರಿ, ಅದೇನು ಪ್ರಶ್ನೆ ಇಲ್ಲ ರೀ. ಸರ್ ಈಗ ಮುಂದಿನ ಮಾರ್ಚ್ಗೆ KPCC ಅಧ್ಯಕ್ಷರ ಅವಧಿ ಮುಗಿಯುತ್ತೆ ಸರ್. 6 ವರ್ಷ ತುಂಬುತ್ತೆ ಸರ್. 3 ವರ್ಷಕ್ಕೊಂದು ಯಾವ್ದ್ರೆ ಮಾರ್ಚ್ಗೆ 6 ವರ್ಷ ಆಗುತ್ತೆ ಸರ್ KPCC ಅಧ್ಯಕ್ಷರಾಗಿ. ಅಂದ್ರೆ ಸಹಜವಾಗಿ 3 ವರ್ಷದ ಅವಧಿ ಅಂತ ಕರೀತೀವಿ, 2 ಟರ್ಮ್ ಮುಗಿದಂಗೆ ಆಗುತ್ತೆ. ಹಿಂದೆ ಅದಕ್ಕೆ 8 ವರ್ಷ ಇದ್ರು, ಅದಿನ್ನೂ 2 ವರ್ಷ ಮತ್ತೆ ಜಾಸ್ತಿ ಇದೆ. ಇನ್ನೂ ಅಲ್ಲಿವರೆಗೆ ಇರ್ಬೋದು, ಹೇಳಲಿಕ್ಕೆ ಆಗೋಲ್ಲ. 8 ವರ್ಷ ಮಾಡಿದ್ದಾರೆ ಹಿಂದಿನ ನಮ್ಮ ಪರಮೇಶ್ವರ್ಜಿ ಅವರು. 8 ವರ್ಷ ರೆಕಾರ್ಡ್ ಆಗಿದೆ. ಹೇಳಕ್ಕಾಗಲ್ಲ. 8 ವರ್ಷ ಒಂದು ದಿವಸ ಅಂದ್ರೆ ಏನೇನು ಮಾಡೋದು? ಅದು 8 ವರ್ಷ ರೆಕಾರ್ಡ್ DK ಅವರು ಬ್ರೇಕ್ ಮಾಡ್ತಾರೆ. ಅದೇ ಕುರ್ಚಿ ಗಟ್ಟಿ ಅಂತ ಹೇಳ್ತಿದ್ದಾರೆ. ನಾನು 8 ವರ್ಷ ಒಂದು ದಿವಸ ಮಾಡ್ಬೇಕಂದ್ರೆ ಕೊಡ್ಬೋದು, ಏನು ಹೇಳಲಿಕ್ಕೆ ಆಗೋಲ್ಲ. ಅಲ್ಲ, ಅದು ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೆ 1 ವರ್ಷ ಎಕ್ಸ್ಟ್ರಾ ಆಗ್ಬೇಕಲ್ಲ. ಆರ್ಸ್ ದಾಖಲೆ ಇದೆ, ನಲ್ಲೂ ಇದೆ. 6 ವರ್ಷ ಎಷ್ಟೋ ದಿವಸ ಇದೆ. ಅಲ್ಲಿ ದೇವರಾಜ್ ಅರಸು ಅವ್ರ ದಾಖಲೆನ ಇಲ್ಲಿ CM ಮುರಿದ ಮೇಲೆ ಆ ಕುರ್ಚಿ ಚೇಂಜ್ ಆಗುತ್ತಾ ಆ ಪ್ರಶ್ನೆ. ಆ ಕುರ್ಚಿ ಮೇಲೆ ಇನ್ನೊಂದು ಕುರ್ಚಿ ಡಿಸೈಡ್ ಆಗ್ಬೋದಾ ಅಂತ ಹಂಗೆ ಅವ್ರನ್ನ ಕೇಳಿ, ಯಾರ್ಯಾರಿಗೆ ಸಂಬಂಧಪಟ್ಟವ್ರು ಕೇಳಿದ್ರೆ ಅವರೇ ಕರೆಕ್ಟಾಗಿ ಹೇಳ್ತಾರೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದೆ. ಆಸೆ ಇದ್ದೇ ಇರ್ತದೆ. 6001 ನಾವು ಟಚ್ ಮಾಡಬೇಕು. ಪರಮೇಶ್ವರ್ 8 ವರ್ಷ ಇದ್ರು, 1 ದಿವಸ ಹೆಚ್ಚಿಗೆ ಯಾಕಾಗಬಾರ್ದು ಅನ್ನೋದು ಒಂದು ಏಮ್ ಇದ್ದೇ ಇರ್ತದೆ. ಅವ್ನು 90 ಮಾರ್ಕ್ಸ್ ತೊಗೊಂಡು 91 ತೊಗೋಬೇಕಂತ ನಾವೆಲ್ಲ ಸ್ಕೂಲ್ನಾಗೆಲ್ಲ ಇರ್ತದಲ್ಲ, ಹೆಚ್ಚಿಗೆ ಮಾಡ್ಬೇಕಂತ ಪೈಪೋಟಿ ಇದ್ರೂ ಇರ್ಬೋದು. ಅಂತಿಮವಾಗಿ ಸರ್ಕಂಟನ್ಸು, ಸನ್ನಿವೇಶ ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ಅಷ್ಟೇ.